ಮೊದಲನೇ ಪ್ರಶ್ನೆ, ಕ್ರೈಸ್ತರು ಯಾರಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ ದೇವರಿಂದ, ಬಿ ಪವಿತ್ರಾತ್ಮನಿಂದ, ಸಿ ತಂದೆ ತಾಯಿಗಳಿಂದ, ಡಿ ದೇವ ಸೇವಕರಿಂದ. ಸರಿಯಾದ ಉತ್ತರ ಆಪ್ಷನ್ ಬಿ ಪವಿತ್ರಾತ್ಮನಿಂದ. ಕ್ರೈಸ್ತರು ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸುಕ್ರಿಸ್ತನ ರಕ್ತದಿಂದ ಪ್ರೋಕ್ಷಿತರಾಗುವುದಕ್ಕೂ ತಂದೆಯಾದ ದೇವರ ಭವಿಷ್ಯದ ಜ್ಞಾನಾನುಸಾರವಾಗಿ ಆರಿಸಲ್ಪಟ್ಟಿದ್ದಾರೆ. 1 ಪೇತ್ರ 1:2. ಮುಂದಿನ ಪ್ರಶ್ನೆ, ದೇವರು ಎಲ್ಲರನ್ನೂ ಯಾವ ದುಸ್ಥಿತಿಯಲ್ಲಿ ಕಟ್ಟಿ ಹಾಕಿದ್ದಾನೆ? ನಿಮ್ಮ ಆಪ್ಷನ್ಸ್: ಎ ಜ್ಞಾನ, ಬಿ ಗೊಂದಲ, ಸಿ ಸಂತೋಷ, ಡಿ ಅವಿಧೇಯತೆ. ಸರಿಯಾದ ಉತ್ತರ ಆಪ್ಷನ್ ಡಿ ಅವಿಧೇಯತೆ. ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನೂ ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಕಟ್ಟಿ ಹಾಕಿದ್ದಾನೆ. ರೋಮಾಪುರದವರಿಗೆ 11:32. ಪ್ರಶ್ನೆ, ಕ್ರಿಸ್ತ ನಂಬಿಕೆಯಿಂದ ಕೆಲವರು ಹೇಗೆ ಭ್ರಷ್ಟರಾಗುವರು ಎಂದು ದೇವರಾತ್ಮನು ಹೇಳುತ್ತಾನೆ? ನಿಮ್ಮ ಆಪ್ಷನ್ಸ್: ಎ ಆತ್ಮಗಳ ನುಡಿಗೂ, ಬಿ ದೆವ್ವಗಳ ಬೋಧನೆಗಳಿಗೂ, ಸಿ ಸ್ನೇಹಿತರಿಂದ, ಡಿ ಬೋಧಕರಿಂದ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಮುಂದಣ ದಿನಗಳಲ್ಲಿ ಕೆಲವರು ವಂಚಿಸುವ ಆತ್ಮಗಳ ನುಡಿಗೂ ದೆವ್ವಗಳ ಬೋಧನೆಗಳಿಗೂ ಲಕ್ಷ್ಯ ಕೊಟ್ಟು ಕ್ರಿಸ್ತ ನಂಬಿಕೆಯಿಂದ ಭ್ರಷ್ಟರಾಗುವವರೆಂದು ದೇವರಾತ್ಮನು ಸ್ಪಷ್ಟವಾಗಿ ಹೇಳುತ್ತಾನೆ. 1 ತಿಮೋಥಿ 4:1. ಅವಿಶ್ವಾಸಿಗಳು ಯಾವುದಕ್ಕೆ ಗುಲಾಮರಾಗಿದ್ದಾರೆಂದು ಯೇಸು ಹೇಳಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ ಸೈತಾನನಿಗೆ, ಬಿ ಪಾಪಕ್ಕೆ, ಸಿ ಆತ್ಮಕ್ಕೆ, ಡಿ ಸ್ನೇಹಿತರಿಗೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪಾಪಕ್ಕೆ. ಅವಿಶ್ವಾಸಿಗಳು ಪಾಪಕ್ಕೆ ಗುಲಾಮರಾಗಿದ್ದಾರೆಂದು ಯೋಹಾನ 8:34ರಲ್ಲಿ ಯೇಸು ಮತ್ತು ರೋಮಾಪುರದವರಿಗೆ 6:14-18ರಲ್ಲಿ ಪೌಲನು ಖಚಿತವಾಗಿ ಹೇಳಿದ್ದಾರೆ. ಅವಿಶ್ವಾಸಿಗಳು ಯಾರ ಸಹಾಯವೂ ಇಲ್ಲದೆ ದೇವರ ವಿಷಯವನ್ನು ಸಹ ಎಂದಿಗೂ ಗ್ರಹಿಸಲಾರರು. 1 ಕೊರಿಂಥ 2:14. ದೇವರು ನಮ್ಮನ್ನು ಯಾವಾಗ ಆತನಲ್ಲಿ ಆರಿಸಿಕೊಂಡನು? ನಿಮ್ಮ ಆಪ್ಷನ್ಸ್: ಎ ಲೋಕವು ಉಂಟಾಗುವುದಕ್ಕಿಂತ ಮುಂಚೆ, ಬಿ ತಾಯಿಯ ಗರ್ಭದಲ್ಲಿದ್ದಾಗ, ಸಿ ಹುಟ್ಟಿದ ದಿನ, ಡಿ ದೀಕ್ಷಾ ಸ್ನಾನ ಪಡೆದ ದಿನ. ಸರಿಯಾದ ಉತ್ತರ ಆಪ್ಷನ್ ಎ ಲೋಕವು ಉಂಟಾಗುವುದಕ್ಕಿಂತ ಮುಂಚೆ. ದೇವರು ನಮ್ಮನ್ನು ಲೋಕವು ಉಂಟಾಗುವುದಕ್ಕಿಂತ ಮುಂಚೆ ಆತನಲ್ಲಿ ಆರಿಸಿಕೊಂಡನು ಎಂದು ಪೌಲನು ಹೇಳಿದನು. ಎಫೆಸದವರಿಗೆ 1:4. ಮುಂದಿನ ಪ್ರಶ್ನೆ, ನಮ್ಮನ್ನು ಯಾರು ಆರಿಸಿ ತೆಗೆದುಕೊಂಡಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ ದೇವದೂತನು, ಬಿ ಯೇಸುಕ್ರಿಸ್ತನು, ಸಿ ಸೈತಾನನು, ಡಿ ದೇವರಾತ್ಮನು. ಉತ್ತರ ಬಿ ಯೇಸುಕ್ರಿಸ್ತನು. ನೀವು ನನ್ನನ್ನು ಆರಿಸಿ ತೆಗೆದುಕೊಂಡಿಲ್ಲ, ಆದರೆ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡೆನು. ಯೋಹಾನ 15:16. ಪ್ರಶ್ನೆ, ಜನರ ಪಾಪಗಳನ್ನು ಯಾರು ತೊಳೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಯೇಸುಕ್ರಿಸ್ತನು, ಬಿ ಬೋಧಕರು, ಸಿ ಸೈತಾನನು, ಡಿ ಶುದ್ಧ ನೀರು. ಸರಿಯಾದ ಉತ್ತರ ಆಪ್ಷನ್ ಎ ಯೇಸುಕ್ರಿಸ್ತನು. ಯೇಸುವು ಆತನ ಜನರನ್ನು ಪಾಪದ ಶಿಕ್ಷೆಯಿಂದ ಬಿಡುಗಡೆ ಮಾಡುವುದು ಮಾತ್ರವಲ್ಲ, ಜನರ ಪಾಪಗಳನ್ನು ತೊಳೆದು ಬಿಡುತ್ತಾನೆ. ಮತ್ತಾಯ 1:21, ರೋಮಾಪುರದವರಿಗೆ 6:22.
ಪ್ರಶ್ನೆ, ಪವಿತ್ರಾತ್ಮನೆಂಬ ಮುದ್ರೆಯನ್ನು ಯಾರು ಹೊಂದಿದ್ದಾರೆ? ನಿಮ್ಮ ಆಪ್ಷನ್ಸ್: ಎ ದೇವರ ಮಕ್ಕಳು, ಬಿ ನಂಬಿಗಸ್ತರು, ಸಿ ಪಾಪಿಗಳು, ಡಿ ಒಳ್ಳೆಯವರು. ಸರಿಯಾದ ಉತ್ತರ ಆಪ್ಷನ್ ಬಿ ನಂಬಿಗಸ್ತರು. ಸತ್ಯವಾಕ್ಯವನ್ನು ಕೇಳಿ ನಂಬಿಕೆ ಇಟ್ಟವರಾದ ನೀವು ಸಹ ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಹೊಣೆಗಾರನಾಗಿದ್ದಾನೆ. ಎಫೆಸದವರಿಗೆ 1:13-14. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಡ್ಯಾಶ್ ಇರುವುದಿಲ್ಲ. ನಿಮ್ಮ ಆಪ್ಷನ್ಸ್: ಎ ಪ್ರಾಣಿಯಜ್ಞ, ಬಿ ಭರವಸೆಯುಳ್ಳ ಧೈರ್ಯವು, ಸಿ ಪಶ್ಚಾತ್ತಾಪ, ಡಿ ಇನ್ಯಾವ ಯಜ್ಞವು. ಸರಿಯಾದ ಉತ್ತರ ಆಪ್ಷನ್ ಡಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಯಾಕೆಂದರೆ ಸತ್ಯದ ಪರಿಜ್ಞಾನವನ್ನು ನಾವು ಹೊಂದಿದ ಮೇಲೆ ಬೇಕೆಂದು ಪಾಪ ಮಾಡಿದರೆ ಪಾಪ ಪರಿಹಾರಕ್ಕಾಗಿ ಇನ್ನಾವ ಯಜ್ಞವೂ ಇರುವುದಿಲ್ಲ. ಅಂತ್ಯದ ಭಯದಿಂದ ಎದುರು ನೋಡತಕ್ಕ ನ್ಯಾಯ ತೀರ್ಪು, ದೇವರ ವಿರೋಧಿಗಳನ್ನು ದಹಿಸುವ ತೀಕ್ಷ್ಣವಾದ ಅಗ್ನಿಯು ಇವೇ ನಮ್ಮ ಮುಂದೆ ಇರುವವು. ಇಬ್ರಿಯರಿಗೆ 10:26-27. ನಮ್ಮ ಮುಂದಿನ ಪ್ರಶ್ನೆ, ಕ್ರೈಸ್ತರು ಶರೀರದ ಮೇಲೆ ಹಚ್ಚೆ ಚುಚ್ಚಿಸಿಕೊಳ್ಳಬಹುದೇ? ನಿಮ್ಮ ಆಪ್ಷನ್ಸ್: ಎ ಮರಣದಂಡನೆ, ಬಿ ಅದು ಪಾಪ, ಸಿ ಚುಚ್ಚಿಸಿಕೊಳ್ಳಬಹುದು, ಡಿ ಚುಚ್ಚಿಸಿಕೊಳ್ಳಬಾರದು. ಸರಿಯಾದ ಉತ್ತರ ಆಪ್ಷನ್ ಡಿ ಚುಚ್ಚಿಸಿಕೊಳ್ಳಬಾರದು. ಸತ್ತವರಿಗಾಗಿ ಸಂತಾಪ ಸೂಚಿಸಲು ದೇಹವನ್ನು ಗಾಯಗೊಳಿಸಿಕೊಳ್ಳಬೇಡ, ಶರೀರದ ಮೇಲೆ ಹಚ್ಚೆ ಚುಚ್ಚಿಸಿಕೊಳ್ಳಬೇಡ, ನಾನು ಸರ್ವೇಶ್ವರ. ಯಾಜಕಕಾಂಡ 19:28. ಪ್ರಶ್ನೆ, ಯೇಸುವು ತನ್ನ ರಕ್ತದ ಮೂಲಕ ಇದನ್ನು ಮಾಡಿದನು. ನಿಮ್ಮ ಆಪ್ಷನ್ಸ್: ಎ ನಮ್ಮ ಪಾಪಗಳನ್ನು ಮುಚ್ಚಿದನು, ಬಿ ಭೂಮಿಯನ್ನು ಮುಚ್ಚಿದನು, ಸಿ ನಮ್ಮನ್ನು ಪಾಪಗಳಿಂದ ಬಿಡಿಸಿದನು, ಡಿ ಪಾಪದ ಪಾತ್ರೆಯನ್ನು ತುಂಬಿಸಿದನು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, ಈ ಪ್ರವಾದನ ವಾಕ್ಯಗಳನ್ನು ಓದುವಂಥವನು ಕೇಳುವಂಥವರು ಡ್ಯಾಶ್ ಧನ್ಯರು. ನಿಮ್ಮ ಆಪ್ಷನ್ಸ್: ಎ ಮನುಷ್ಯರ ಮಕ್ಕಳು, ಬಿ ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಕೊಂಡು ನಡೆಯುವಂಥವರು, ಸಿ ಇತರರಿಗೆ ಹೇಳುವವರು, ಡಿ ಅವುಗಳನ್ನು ಲಕ್ಷಿಸದವರು. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ, ದೇವರ ವಾಕ್ಯಕ್ಕಾಗಿ ದ್ವೀಪದಲ್ಲಿದ್ದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಯಾಕೋಬ, ಬಿ ಪೇತ್ರ, ಸಿ ಪೌಲ, ಡಿ ಯೋಹಾನ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ, ಆತನ ಕಣ್ಣುಗಳು ಹೀಗಿದ್ದವು. ನಿಮ್ಮ ಆಪ್ಷನ್ಸ್: ಎ ಭರ್ಜಿಯಂತೆ, ಬಿ ನೀರಿನ ಬುಗ್ಗೆಯಂತೆ, ಸಿ ಸಮುದ್ರದಂತೆ, ಡಿ ಬೆಂಕಿಯ ಉರಿಯಂತೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ, ದೀಪಸ್ತಂಭಗಳು ಏನನ್ನು ಸೂಚಿಸುತ್ತವೆ? ನಿಮ್ಮ ಆಪ್ಷನ್ಸ್: ಎ ಜೀವ, ಬಿ ಸಭೆಗಳು, ಸಿ ಭೂಮಿ, ಡಿ ಪಾಪಿ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ, ಯೇಸುವನ್ನು ಕಂಡಾಗ ಈ ಶಿಷ್ಯನು ಏನು ಮಾಡಿದನು? ನಿಮ್ಮ ಆಪ್ಷನ್ಸ್: ಎ ಅತ್ತನು, ಬಿ ಓಡಿ ಹೋದನು, ಸಿ ಭಯಭ್ರಾಂತನಾದನು, ಡಿ ಆತನ ಪಾದಗಳ ಮುಂದೆ ಬಿದ್ದನು. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ, ಎಷ್ಟು ಸಭೆಗಳಿಗೆ ಬರೆಯಲಾಯಿತು? ನಿಮ್ಮ ಆಪ್ಷನ್ಸ್: ಎ 5,
ಬಿ 7, ಸಿ 9, ಡಿ 10. ಉತ್ತರ 7. ಯಾರ ಪ್ರಕಟಣೆ? ನಿಮ್ಮ ಆಪ್ಷನ್ಸ್: ಎ ಸಭೆ, ಬಿ ಯೇಸು ಕ್ರಿಸ್ತ, ಸಿ ಯೋಹಾನ, ಡಿ ಈ ಲೋಕದ. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ: ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಿ ಯಾವನು ಜಯ ಹೊಂದುತ್ತಾನೋ ಅವನಿಗೆ ಡ್ಯಾಶ್. ನಿಮ್ಮ ಆಪ್ಷನ್ಸ್ ಈ ಕೆಳಗಿನಂತಿವೆ. ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ: ಥುವೈತರದಲ್ಲಿರುವ ಸಭೆಗೆ ಯೇಸು ಹೇಳಿದ್ದು, ನಾನು ಇವುಗಳನ್ನು ಬಲ್ಲೆನು. ನಿಮ್ಮ ಆಪ್ಷನ್ಸ್: ಎ ನಿನ್ನ ಕೃತ್ಯಗಳು, ಪ್ರೀತಿ ಮತ್ತು ನಂಬಿಕೆ, ಬಿ ನಿರೀಕ್ಷೆ, ಭಯ ಮತ್ತು ಸಂಕಟ, ಸಿ ಕಾರಣ ಮತ್ತು ಸಂದೇಹ, ಡಿ ಭಕ್ತಿ, ತ್ಯಾಗ ಮತ್ತು ಯಜ್ಞ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ: ಯೇಸುವು ಯೋಸೇಫ ಸಭೆಗೆ ಹೇಳಿದ್ದು, ನಾನು ಅದನ್ನು ಬಲ್ಲೆನು. ನಿಮ್ಮ ಆಪ್ಷನ್ಸ್: ಎ ನಿನ್ನ ರಹಸ್ಯಗಳು, ಬಿ ನಿನ್ನ ಸಂಪ್ರದಾಯಗಳು, ಸಿ ನಿನ್ನ ಕೃತ್ಯಗಳನ್ನು ಪ್ರಯಾಸವನ್ನು, ಡಿ ಆತನಿಗೆ ಕಂಡವಿದ್ದು ಆರಾಧಿಸಿದ್ದು. ಸರಿಯಾದ ಉತ್ತರ ಆಪ್ಷನ್ ಡಿ. ಯೇಸು ಹೇಳಿದ್ದು, ಪೇರ್ಗಮದಲ್ಲಿರುವ ಸಭೆಯಲ್ಲಿ ಕೆಲವರು ಈತನ ದುರ್ಬೋಧನೆಯನ್ನು ಅವಲಂಬಿಸಿದರು. ನಿಮ್ಮ ಆಪ್ಷನ್ಸ್: ಎ ಬಿಳಾಮ, ಬಿ ದಾಗೋನ, ಸಿ ಖಗೋಳಶಾಸ್ತ್ರಜ್ಞ, ಡಿ ನಿಸರ್ಗವನ್ನು ಆರಾಧಿಸುವವರು. ಇದಕ್ಕೆ ಉತ್ತರ ಆಪ್ಷನ್ ಎ. ಪ್ರಶ್ನೆ: ಈ ಹೆಂಗಸು ಥುವೈತರ ಸಭೆಯಲ್ಲಿ ಜಾರತ್ವ ಮಾಡಬಹುದೆಂದು, ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನಬಹುದೆಂದು ಹೇಳುತ್ತಾ ತಪ್ಪಾದ ಮಾರ್ಗದಲ್ಲಿ ಸೇರಿಸುತ್ತಿದ್ದಳು. ನಿಮ್ಮ ಆಪ್ಷನ್ಸ್: ಎ ದೆಬೋರಾ, ಬಿ ಯೆಜಬೇಲ್, ಸಿ ರಾಚೇಲ್, ಡಿ ಬೆತ್ಷೆಬಾ. ಸರಿಯಾದ ಉತ್ತರ ಬಿ. ಯೇಸು ಸಾರ್ದಿಸಿನ ಸಭೆಗೆ ಹೇಳಿದ್ದು, ಜಯಶಾಲಿಯ ಹೆಸರನ್ನು ಈ ಪಟ್ಟಿಯಿಂದ ಅಳಿಸಿಬಿಡುವುದಿಲ್ಲ. ನಿಮ್ಮ ಆಪ್ಷನ್ಸ್: ಎ ದೇವಜನರ ಪಟ್ಟಿ, ಬಿ ಪಾಪಿಗಳ ಪಟ್ಟಿ, ಸಿ ಜೀವಬಾಧ್ಯರ ಪಟ್ಟಿ, ಡಿ ನ್ಯಾಯ ತೀರ್ಪಿನ ಪಟ್ಟಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಯೇಸು ಲವೋದಿಕೀಯ ಸಭೆಗೆ ಹೇಳಿದ್ದು, ನೀನು. ನಿಮ್ಮ ಆಪ್ಷನ್ಸ್: ಎ ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ, ಬಿ ದೇವಜನರೂ ಅಲ್ಲ ಪಾಪಿಯೂ ಅಲ್ಲ, ಸಿ ಸಂತೋಷವಾಗಿಯೂ ಅಲ್ಲ ದುಃಖಕರವಾಗಿಯೂ ಅಲ್ಲ, ಡಿ ಸತ್ತಂತೆಯೂ ಅಲ್ಲ ಜೀವಿಸುವವನಂತೆಯೂ ಅಲ್ಲ. ಸರಿಯಾದ ಉತ್ತರ ಆಪ್ಷನ್ ಎ. ಪ್ರಶ್ನೆ: ಯೇಸು ಲವೋದಿಕೀಯ ಸಭೆಗೆ ಹೇಳಿದ್ದು, ನಾನು ಯಾರನ್ನು ಪ್ರೀತಿಸುತ್ತೇನೋ ಅವನನ್ನು ಡ್ಯಾಶ್. ನಿಮ್ಮ ಆಪ್ಷನ್ಸ್: ಎ ನನ್ನ ಮುಂದೆ ನಿಲ್ಲಿಸುವೆನು, ಬಿ ನನ್ನ ಜೊತೆ ಆಳುವನು, ಸಿ ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ, ಡಿ ಅವನನ್ನು ನಾಶ ಮಾಡುತ್ತೇನೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಯೇಸು ಲವೋದಿಕೀಯ ಸಭೆಗೆ ಹೇಳಿದ್ದು, ಇಗೋ ಬಾಗಿಲಲ್ಲಿ ನಿಂತುಕೊಂಡು. ನಿಮ್ಮ ಆಪ್ಷನ್ಸ್: ಎ ಸರಳುಗಳನ್ನು ಎಳೆಯುತ್ತಿದ್ದೇನೆ, ಬಿ ಕಾಯುತ್ತಿದ್ದೇನೆ, ಸಿ ತಟ್ಟುತ್ತಾ ಇದ್ದೇನೆ, ಡಿ ಅಳುತ್ತಾ ಇದ್ದೇನೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ಯೇಸು ಸಾರ್ದಿಸಿನ ಸಭೆಗೆ ಹೇಳಿದ್ದು, ಜಯಶಾಲಿಯ ಹೆಸರನ್ನು ಈ ಪಟ್ಟಿಯಿಂದ ಅಳಿಸಿಬಿಡುವುದಿಲ್ಲ. ನಿಮ್ಮ ಆಪ್ಷನ್ಸ್: ಎ ದೇವಜನರ ಪಟ್ಟಿ, ಬಿ ಪಾಪಿಗಳ ಪಟ್ಟಿ, ಸಿ ಜೀವಬಾಧ್ಯರ ಪಟ್ಟಿ, ಡಿ ನ್ಯಾಯ ತೀರ್ಪಿನ ಪಟ್ಟಿ.
ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ: ನೀನು ಎಚ್ಚರವಾಗಿಲ್ಲದಿದ್ದರೆ ಡ್ಯಾಶ್ ಬರುವಂತೆ ಬರುವೆನು. ನಿಮ್ಮ ಆಪ್ಷನ್ಸ್: ಎ ನನ್ನ ಆತ್ಮದಿಂದ, ಬಿ ವಸಂತ ಕಾಲದಲ್ಲಿ ಹಂಸದಂತೆ, ಸಿ ಕಳ್ಳನು ಬರುವಂತೆ, ಡಿ ಸಿಂಹದಂತೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.